ಸೊ ಇವತ್ತು ಅಮ್ಮನ ಮನೆಯಿಂದ ಸೆಕೆಂಡ್ ಡೇ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಇದ್ದೆ, ಬಿಕಾಸ್ ನಿನ್ನೆನೂ ಅದೇನ ಸ್ಕೂಲಿಗೆ ಕಳಿಸಿರಲಿಲ್ಲ. ಹಾಗಾಗಿ ಇವತ್ತು ಬೇಗನೆ ಎದ್ದು ಅದೇನಿಗೆ ಟಿಫನ್ ಮಾಡಿಸಿದೆ. ಅಷ್ಟರಲ್ಲಿ ಗೋಕುಲ್ ಕೂಡ ಊರಿಂದ ಬಂದಿದ್ದ. ನಾವೆಲ್ಲ ಬಂದರೆ ಅವನು ಕೂಡ ಕರ್ಕೊಂಬರ್ತಾರೆ. ಅದೇನಿಗೂ ಆಟ ಆಡೋಕ್ಕೆ ಖುಷಿ ಆಯಿತು. ನನ್ನ ದುಪ್ಪಟ್ಟ ಅಲ್ಲಿ ಆಚೆ ಉಯ್ಯಾಲೆ ಕಟ್ಕೊಂಡು ಗ್ರಿಲ್ಲಿಗೆ ಇಬ್ಬರೂ ಸೇರಿ ಆಟ ಆಡ್ತಿದ್ದೋ. ಇವನು ಇದರಲ್ಲಿ ಕುತ್ಕೊಳ್ಳೋಕ್ಕೆ ತುಂಬಾ ಭಯಪಡ್ತಿದ್ದ. ಹಾಗಾಗಿ ನಾನೇ ಕುತ್ಕೊಂಡು ಆಟ ಆಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅದೇ ತೋರಿಸ್ತಿದ್ಲು. ಇನ್ನು ತಂಗಿ ಊರಿಂದ ಸೊಪ್ಪು ತೊಗೊಂಬಂದಿದ್ಲು. ಮಸ್ಸೊಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೆ. ಆಗಲೇ ನಮ್ಮ ಪಾಟಲ್ಲಿ ಅಮ್ಮ ಸೊಪ್ಪು ಕೂಡ ಹಾಕಿದ್ರು. ಇದನ್ನು ಏನು ಸೊಪ್ಪು ಅಂತ ಹೇಳ್ತಾರೆ ಅಂದರೆ ನಾಮ ಸಕ್ಕ ಸೊಪ್ಪು ಅಂತ ನಾವು ಅಂತೀವಿ. ನೀವೇನಂತ ಆ ಸೊಪ್ಪನ್ನ ಕರಿತೀರಂತ ಕಮೆಂಟ್ ಮಾಡಿ. ಅದಾದಮೇಲೆ ಹಣ್ಣು ತೊಗೊಂಬಂದಿದ್ಲು. ನನ್ನ ತಂಗಿ ತುಂಬ ಚೆನ್ನಾಗಿ ಕಟ್ ಮಾಡ್ತಾಳೆ. ಹಾಗಾಗಿ ಕಟ್ ಮಾಡಿ ಎಲ್ಲರೂ ಕೂಡ ತಿಂದ್ವಿ. ತುಂಬ ಅಂದರೆ ತುಂಬ ಸ್ವೀಟಾಗಿತ್ತು. ಇನ್ನು ತವ್ರ ಮನೆಗೆ ಹೆಣ್ಮಕ್ಳು ಬಂದರೆ ನಮ್ಮ ಅಪ್ಪ ಅಮ್ಮಗಂತೂ ತುಂಬ ಅಂದರೆ ತುಂಬ ಖುಷಿ. ಒಂಥರ ಹಬ್ಬದ ರೀತಿಯೇ ಸೆಲೆಬ್ರೇಷನ್ ಮಾಡಿಬಿಡ್ತಾರೆ. ಅಷ್ಟು ಸಖತ್ತಾಗಿ ನೋಡ್ಕೊತಾರೆ. ಇನ್ನು ನಾವು 3 ಜನ ಒಟ್ಟಿಗೆ ಹೋಗಿದ್ವಿ ಈ ಸರಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ನನ್ನ ತಂಗಿ ಹಲಸಿನ ತೊಳೆ ಬಿಡಿಸಿ ಕೊಡ್ತಾಯಿದ್ಲು. ಎಲ್ಲರೂ ಹಾಗೆ ತಿನ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಇವತ್ತಿನ ಮಿನಿ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.